ನೋಡಿ, ಬುಧವಾರ ಸಂಜೆ 4 ಗಂಟೆಗೆ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಅವರ ಸ್ಕೂಲ್ ಟೀಚರ್ ಅಂದ್ರೆ ಶಿಕ್ಷಕಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಸಂಘಟನಾ ಚತುರ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಬಂದಿದೆ. ನನ್ನ ಶಿಷ್ಯ ರಾಜ್ಯದ ಸಿಎಂ ಆಗ್ತಿರೋದು ನನಗೆ ತುಂಬಾ ಖುಷಿ ತಂದಿದೆ. ರಾಜ್ಯಕ್ಕೆ ಒಳ್ಳೆಯ ಕೆಲಸ ಸತ್ಕಾರ್ಯ ಮಾಡಿ ಕೀರ್ತಿಯನ್ನ ತರಲಿ. ಡಿಕೆ ಶಿವಕುಮಾರ್ ಅವರ ಬಗ್ಗೆ ಶಿಕ್ಷಕಿಯ ಮೆಚ್ಚುಗೆಯ ಮಾತಿದು. ರಾಜ್ ನ್ಯೂಸ್ನೊಂದಿಗೆ ಶಿಕ್ಷಕಿ ಎಚ್.ಎನ್. ರಾಜಮ್ಮ ಮಾತಾಡಿದ್ದಾರೆ. ಕನಕಪುರದಲ್ಲಿ ಸೇಂಟ್ ರೀಟಾ ಶಾಖೆಯಲ್ಲಿ ಡಿಕೆ ಶಿವಕುಮಾರ್ ಅವರು ವಿದ್ಯಾಭ್ಯಾಸವನ್ನ ಮಾಡಿದ್ರು. 1967ನೇ ಸಾಲಿನಲ್ಲಿ 1ನೇ ತರಗತಿಗೆ ಡಿಕೆ ಶಿವಕುಮಾರ್ ಅವರು ಆ ಶಾಲೆಗೆ ಜಾಯ್ನ್ ಆಗ್ತಾರೆ. ಅವತ್ತು ಡಿಕೆ ಶಿವಕುಮಾರ್ ಅವರಿಗೆ ಎಚ್.ಎನ್. ರಾಜಮ್ಮ ಅವರು ಶಿಕ್ಷಕಿಯಾಗಿರ್ತಾರೆ. ಸೊ ಶಿಷ್ಯನ ಸಾಧನೆಯ ಹಾದಿಯ ಬಗ್ಗೆ ಟೀಚರ್ ಎಚ್.ಎನ್. ರಾಜಮ್ಮ ಅವರು ನೆನೆದಿದ್ದಾರೆ. ಇದರ ಬಗ್ಗೆ ರಾಜ್ ನ್ಯೂಸ್ನೊಂದಿಗೆ ಏನೇನು ಮಾತನಾಡಿದ್ದಾರೆ ರಾಜಮ್ಮ ಅವರು, ಬನ್ನಿ ತೋರಿಸ್ತೀನಿ. ಕರ್ನಾಟಕ ರಾಜ್ಯದ 23ನೇ ಮುಖ್ಯಮಂತ್ರಿಯಾಗಿ ಇದೇ ಬುಧವಾರ ಪದಗ್ರಹಣ ಮಾಡುತ್ತಿರುವ ಡಿಕೆ ಶಿವಕುಮಾರ್ ರವರು ಏನು ಬಾಲ್ಯದ ವಿದ್ಯಾಭ್ಯಾಸ ಮಾಡಿದಂತಹ ಶಾಲೆಯಲ್ಲಿ ನಾವಿದ್ದೀವಿ. ಅವರು ಕನಕಪುರದ ಸೆಂಟ್ ರೀತಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದ್ರು. ಅವರಿಗೆ ಶಿಕ್ಷಕಿಯಾಗಿದ್ದಂತಹ ಎಚ್.ಎನ್. ರಾಜಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಾನು ಮಾತಾಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್, ಡಿಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಮೇಡಮ್? ತುಂಬ ಖುಷಿಯಾಗುತ್ತೆ. ನಮ್ಮ ಒಬ್ಬ ಶಾಲೆಯ ವಿದ್ಯಾರ್ಥಿ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಯಾರಿಗೆ ತಾನೇ ಸಂತೋಷ ಆಗೋದಿಲ್ಲ. ಅವ್ರ ಊರಿಗೆ ರಾಜನಾದರೂ ತಾಯಿಗೆ ಮಗ, ನಮಗೆ ಮಗ ಇದ್ದ ಹಾಗೆಯೇ ಅವರು. ಭಾಳ ಖುಷಿ ಆಗುತ್ತೆ. ಅವ್ರ ಶ್ರೇಯಸ್ಸನ್ನು ಬಯಸ್ತೇವೆ ನಾವು. ಮೇಡಮ್, ಅವರು ಯಾವ ವರ್ಷದಲ್ಲಿ ಈ ಒಂದು ಶಾಲೆಗೆ ದಾಖಲಾತಿ ಆದರು? ಯಾವ ತರಗತಿಗೆ ದಾಖಲಾತಿ ಆಗಿದೆ ಮೇಡಮ್? ಬಹುಶಃ 1ನೇ ಕ್ಲಾಸಿಗೆ ದಾಖಲಾಗಿದ್ದಾರೆ. ನಾವು ಬಹುಶಃ ಅವರು 2ನೇ ಕ್ಲಾಸಲ್ಲೋ 3ನೇ ಕ್ಲಾಸಲ್ಲೋ ಇರುವಾಗ ಈ ಶಾಲೆಗೆ ನಾವು ಬಂದಿದ್ದು. ಹಾಗಾಗಿ ಅಷ್ಟು ವಿವರವಾಗಿ ಅವರ ವಿಚಾರಗಳು ನಮಗೆ ಗೊತ್ತಿಲ್ಲ. ಅಡ್ಮಿಷನ್ ಎಲ್ಲ ನಮಗೆ ಗೊತ್ತಿಲ್ಲ. ಅಂತೂ ಅವ್ರು ನಮ್ಮ ಶಾಲೆಯಲ್ಲಿ ಓದಿದ್ರು ಅನ್ನೋದು ಚೆನ್ನಾಗಿ ಗೊತ್ತು. ಮೇಡಮ್, ಈಗ ನಿಮ್ಮ ಶಾಲೆಯಲ್ಲಿ ಓದಿದಂಥ ನಿಮ್ಮ ವಿದ್ಯಾರ್ಥಿ ಈಗ ರಾಜ್ಯದ ಮುಖ್ಯಮಂತ್ರಿ, ಪ್ರಥಮ ಪ್ರಜೆ. ಇಂಥ ಸಂದರ್ಭದಲ್ಲಿ ನಿಮಗೆ ಎಷ್ಟು ಹೆಮ್ಮೆ ಆಗುತ್ತೆ? ಮತ್ತು ಅವರ ಫ್ಯಾಮಿಲಿ ಜೊತೆಗೆ ಏನಾರು ನಿಮ್ಮ ಈ ಶಾಲೆಗೂ ಅವ್ರಿಗೂ ನಿಮ್ಮ ಫ್ಯಾಮಿಲಿಯವ್ರಿಗೂ ಏನೋ ಒಡನಾಟ ಏನಾರು ಇತ್ತಾ ಅಂತ? ಒಡನಾಟ ಅಂದರೆ ಅವರ ಮನೆಯಿಂದ ಅವರು ಸಾಮಾನ್ಯವಾಗಿ ಇಲ್ಲಿ ಅವರ ಸೋದರ ಮಾವನ ಮನೆಯಿಂದ ಬರ್ತಾಯಿದ್ರು ಅಂತ ಕಾಣಿಸುತ್ತೆ. ಅವರೆಲ್ಲ ಕೂಡು ಕುಟುಂಬದಲ್ಲಿದ್ದರು. ಒಂದು 25 ಮಕ್ಕಳು ಬರ್ತಿದ್ರು ಅವ್ರ ಮನೆಯಿಂದ. ಆ 25 ಮಕ್ಕಳಿಗೂ ಮಧ್ಯಾಹ್ನದ ಹೊತ್ತು ಒಬ್ಬರು ಊಟನ ಒಂದು ಬುಟ್ಟಿಲಿ ಹೊತ್ಕೊಂಡು ಬಂದು ಮಾಡ್ತಿದ್ರು. ಆ ಮಕ್ಕಳೆಲ್ಲರೂ ನಮಗೆ ತುಂಬ ಒಳ್ಳೆ ಮಕ್ಕಳನ್ನೇ, ಎಲ್ಲ ಚೆನ್ನಾಗಿ ಓದ್ತಾಯಿದ್ರು. ಅವ್ರಿಗೆ ಏನೊಂದು ಸಂದೇಶನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ನಮಗೆ ತುಂಬ ಸಂತೋಷವಾಗುತ್ತೆ ನಮ್ಮ ಶಾಲೆಯ ವಿದ್ಯಾರ್ಥಿ ಆಗ್ತಾಯಿದ್ದಾರೆ ಅಂತ. ಏನು ಸಂದೇಶಪ್ಪ ಅಂದರೆ, ನಾವು ನಮ್ಮ ವಿದ್ಯಾರ್ಥಿ ಈ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಸತ್ಕಾರ್ಯಗಳನ್ನು ಮಾಡಬೇಕು, ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗುವಂತಹ ಕೆಲಸಗಳನ್ನು ಮಾಡಿ ಕೀರ್ತಿ ತರಲಿ ಅಂತ ಬಯಸ್ತೇವೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ಏನು ಡಿ ಕೆ ಶಿವಕುಮಾರ್ ಅವರ ಶಿಕ್ಷಕಿಯಾಗಿರುವಂಥ ರಾಜಮ್ಮ ಅವರು ಮಾತಾಗಿರುವಂಥದ್ದು. ಏನು ಈ ಒಂದು ಶಾಲೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದಂಥ ಡಿ ಕೆ ಶಿವಕುಮಾರ್ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಅವರಿಂದ ಉತ್ತಮವಾದ ಕೆಲಸ ಅವರ ರಾಜ್ಯಕ್ಕೆ ಆಗಬೇಕು ಅನ್ನೋದು ಅವರ ಆಶೆ ಆಗಿರುವಂಥದ್ದು. ಪ್ರವೀಣ್ ಕುಮಾರ್ ಜಿಟಿ, ರಾಜ್ ನ್ಯೂಸ್, ಕನಕಪುರ.